ಹಾಯ್. ಸೊ ಜಿ ಕನ್ನಡದಲ್ಲಿ ಬಹಳಷ್ಟು ವರ್ಷಗಳಿಂದ ಈ ನಂಟು ಹಾಗೆ ಬೆಳೆಸ್ಕೊಂಡು ಬಂದಿದ್ದೀರಿ. ಸೊ ಹೇಗೆ ಅನ್ಸುತ್ತೆ ಇದ್ರ ಬಗ್ಗೆ? ಐ ಥಿಂಕ್ ನೀವೆಲ್ಲೂ ಮಾತಾಡಿಲ್ಲ. ಸೊ ಇವತ್ತಿಗೆ ಹೇಗೆ ಅನ್ಸುತ್ತೆ? ಇವತ್ತು ಇಲ್ಲಿವರೆಗೂ ಝೀನಲ್ಲಿ ಮೊನ್ನೆ ಕಾಮಿಡಿ ಕಿಲಾಡಿನಲ್ಲಿ ನಿಮ್ಮ AV ಪ್ಲೇ ಆಯಿತು. ಕಾಮಿಡಿ ಕಿಲಾಡಿ, ಆ ಕಾಮಿಡಿ ಕಿಲಾಡಿ. ಹೌದು. ಸೊ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ನಿಮಗೆ ನಿಮಗೆ ಬುಕ್ಕಿಶ್ ಅನ್ಸಿಲ್ಲ ಅಂದರೆ ನಾನು ನಿಜ ಹೇಳ್ತೀನಿ. ಇದಕ್ಕೆ ಎರಡೇ ಕಾರಣ. ಒಂದು, ನಾನು ಚಿರಋಣಿ ಆಗಿರ್ತೀನಿ ನಮ್ಮ ಇಡೀ ಜಿ ಕುಟುಂಬದವ್ರಿಗೆ. ಪ್ರತಿ ಬಾರಿ ಓಕೆ ಅನುಷ್ಠಾ ಕೈಲಿ ಇದಾಗುತ್ತೆ ಅಂತ ನಂಬಿ ಒಂದು ಕೆಲಸ ಕೊಡ್ತಾ ಇದ್ದಾರೆ. ಬಹುಶಃ ನಾನು ಅದಕ್ಕೆ ಮೋಸ ಮಾಡ್ತಿಲ್ಲ ಆ ನಂಬಿಕೆಗೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಟಿ ವಿಲಿ ನೋಡಬೇಕು ಅಂತ ಆಸೆ ಪಟ್ಟು ಆ ಕಾರ್ಯಕ್ರಮಕ್ಕೆ ಬೆಳೆಸ್ತಾ ಇರೋಂಥ ಕನ್ನಡಿಗರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಶಿವಣ್ಣ ಮತ್ತೆ ಅನುಶ್ರೀಗೆ ಒಂದು ಪ್ರಶ್ನೆ. ಅಣ್ಣ ನಿಮಗೆ ಪ್ರಶ್ನೆ. ಹೌದು ಸರ್, ಎಲ್ಲರಿಗೂ ಜೋಡಿ ಹುಡುಕಿದ್ದೀರಾ ಡ್ಯಾನ್ಸ್ ಮಾಡೋದಕ್ಕೆ. ಅನುಶ್ರೀ ಅವ್ರಿಗೆ ಮಾತ್ರ ಇನ್ನೂ ಹುಡುಕಿಲ್ಲ. ಯಾಕಂದ್ರೆ ನೀವು ಒಮ್ಮೆ ಹೇಳಿದ್ರಿ ಅನುಶ್ರೀಗೆ ಗಂಡು ಹುಡ್ಕೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು. ಯಾವಾಗ ಏನು ಹೇಳಿ? ಇಲ್ಲ, ಟ್ರೈ ಮಾಡ್ತಾ ಇದೀವಮ್ಮ. ಬಟ್ ನನಗೆ ಅದು ಕೇಳ್ತಾ ಇದ್ದೀನಿ, ಯಾರೋ ಇದಾರ ಅಂತ ಹೇಳಮ್ಮ, ಬೇಕಾದ್ರೆ ಅವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಹೇಳ್ತಿಲ್ಲ, ಯಾಕಂದ್ರೆ ಕರೆಕ್ಟಾಗಿ ಹೇಳಿದ್ರೆ ನಾವು ಫಾಲೋ ಅಪ್ ಮಾಡ್ಬೋದು. ವೇದದಲ್ಲಿ ಹೇಳಿದ್ರಲ್ಲ ನೀವು ಅಣ್ಣ. ಬಟ್ ಪ್ರಾಪರ್ ಆಗಿ ನೋಡ್ಬೇಕಮ್ಮ. ಹೌದು, ಯಾಕೆ ಅವ್ರ ಇದಕ್ಕೆ ಕರೆಕ್ಟಾಗಿ ನೋಡ್ಬೇಕು ನಾವು. ಎಸ್. ಅನುಶ್ರೀ ಮ್ಯಾಮ್ ರಿಯಾಕ್ಷನ್ ಇದ್ರ ಬಗ್ಗೆ? ಇಲ್ಲ, ನನಗೆ ಖುಷಿ. ಯಾಕೆಂದ್ರೆ ಮೋಸ್ಟ್ಲಿ ನನ್ನ ಮದುವೆ ಆದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಎಲ್ಲರೂ ಚಿಂತೆ ಅನುಶ್ರೀ ಮದುವೆ ಯಾವಾಗ. ಬಟ್ ಖಂಡಿತ ಮುಂದಿನ ವರ್ಷ ಆಗ್ಲಿ ಅಂತ ನಾನೇ ಆಶಿಸ್ತೀನಿ. ಮಹಾನಟಿ ವೇದಿಕೆ ಮೇಲೆ ಆಲ್ರೆಡಿ ಈ ವರ್ಷ ಆಗ್ತೀನಿ ಅಂತ ಅನೌನ್ಸ್ ಮಾಡಿದ್ರಿ. ನೆಕ್ಸ್ಟ್ ಇಯರ್ ಆಗೇ ಆಗ್ತೀನಿ, ಇದು ಪಕ್ಕ. ಹುಡುಗ ಸಿಕ್ಕಿದ್ರೆ ನೆಕ್ಸ್ಟ್ ಇಯರ್ ಆಗ್ತೀನಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಮೇಡಮ್. ಆಗ್ಬಿಡ್ತೀನಿ ಅಂತ.